ನೀವು ಹೋದಾಗ ಇದು ಕಾನೂನುದಾಗಿರ್ಬೋದು ಇವೆಲ್ಲ ಅಡೆತಡೆಗಳು ಬರ್ತಾ ಇರ್ತವೆ. ಈ ಸತಿನೂ ಕೂಡ ಅಡೆತಡೆಗಳು ಬಂದಿದ್ದಾವೆ. ಅಲ್ಲ ಮೋಸ್ಟ್ಲಿ ಅದು ನಮ್ಮ ಸೀಸನ್ ಇಂದ ಕಂಟಿನ್ಯೂ ಆಗಿರ್ಬೋದು ಅನ್ಸುತ್ತೆ. ಅಷ್ಟಿಲ್ಲ, ಬಟ್ ಈ ಸರಿ ಸ್ವಲ್ಪ ಜಾಸ್ತಿನೇ ಆಯ್ತು ಅನ್ಸುತ್ತೆ. ಹೇಳ್ಬೇಕಾದ್ರೆ ನಮ್ಮ ಸೀಸನ್ ಜಾಸ್ತಿ, ಸುಮ್ಮನೆ ಇರಿ ಮೇಡಮ್. ಈ ಸೀಸನ್ ಏನು ಬೀಗ ಹಾಕಿದ್ರು ತೆಗೆದುಬಿಟ್ರು. ನಮ್ಮದೇನು ವಾರಗಟ್ಲೆ ಯಾವ ನ್ಯೂಸ್ ನೋಡ್ರಿ ನಾವೇ ಅದ್ರದ್ದು ಹೇಳೋಕ್ಕೆ ಸಾಧ್ಯ ಇಲ್ಲ. ಅದು ಬಿಗ್ ಬಾಸು ಮೀಡಿಯಾಗೆ ಕನೆಕ್ಟ್ ಆಗಿದ್ದು ನಮ್ಮ ಸೀಸನಿಂದನೇ. ಅದರಲ್ಲೂ ನನ್ನಿಂದ ಇನ್ನೂ ಜಾಸ್ತಿ ಆಯಿತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂದರೆ ಈಗ ಬಿಗ್ ಬಾಸ್ ಸ್ಟಾರ್ಟ್ ಆದಾಗಿಂದ ಒಟ್ಟು ಕಾನೂನು ಆಗಿರ್ಬೋದು, ಕೇಸ್ಗಳಾಗಿರ್ಬೋದು, ಒಂದ್ಮೇಲೆ ಒಂದು ಬರ್ತಾನೆ ಇದಾವಲ್ಲ. ನನಗೆ ಇದೇನು ಹೇಳ್ತೀನಿ ಅಂತಂದರೆ, ಒಂದು ಐಪ್ ಇರ್ತಕ್ಕಂಥ ಕೆಲಸ ಮಾಡಿದ್ರೆ ಕೆಮ್ಮಿದ್ರೂ ನೋಟೆಡ್ ಆಗುತ್ತೆ, ಉಗಿದ್ರೂ ನೋಟೆಡ್ ಆಗುತ್ತೆ, ಹೊಗಳಿದ್ರೂ ನೋಟೆಡ್ ಆಗುತ್ತೆ, ಬೈದ್ರೂ ನೋಟೆಡ್ ಆಗುತ್ತೆ. ನಾನೇನು ಹೇಳ್ತೀನಿ ಅಂತಂದರೆ, ಕೆಲವರು 10 ಫಿಲಿಮಲ್ಲಿ ಕಾಣಿಸ್ಕೊಂಡಿರೋರು ಒಂದು ಬಿಗ್ ಬಾಸಲ್ಲಿ ಹೋದರೆ ಅದು ಹೊರಗಡೆ ಬಂದರೆ ಅವ್ರು ನೋಡೋ ರೀತಿಯೇ ಚೆನ್ನಾಗಿರುತ್ತೆ. ಬಟ್ ಯಾಕೆ ಎಲ್ಲರೂ ಅದನ್ನು ಉಳಿಸ್ಕೊತ ಇಲ್ಲ ಅನ್ನೋದೇ ಬೇಸರದ ಸಂಗತಿ. ಒಂದು ಬಿಗ್ ಬಾಸ್ಗೆ ಹೋಗಿ ಬಂದಿದ್ದ ತಕ್ಷಣ ಅವ್ರ ನಡೆ ನುಡಿ ಎಲ್ಲ ಚೇಂಜ್ ಆಗಿಬಿಡುತ್ತೆ. ಆ ಕಾರಣಕ್ಕೆ ಜನ ನೋಡ್ರಿ, ನಾವು ಇರೋವಾಗ ಹೊರಗಡೆ ನಮ್ಮನ್ನು ಅಷ್ಟು ಪ್ರೀತಿಸಿರ್ತಾರೆ. ನಾವು ಒಳಗಡೆಯಿಂದ ಹೊರಗಡೆ ಬಂದು ನಾವು ನಡ್ಕೊಳೋ ರೀತಿ ಚೇಂಜ್ ಆದಾಗ ಒಪಿನಿಯನು ಚೇಂಜ್ ಆಗಿಬಿಡುತ್ತೆ ಜನಕ್ಕೆ. ಆ ಕಾರಣಕ್ಕೆ ನೋಡ್ರಿ, ಇವತ್ತು ಸೀಸನ್ನು 12 ನಡೀತಾ ಇದ್ರು ಹೊರತೂರು ಸಂತೋಷ ಇನ್ನೂ ಚಾಲ್ತಿನಲ್ಲೇ ಇದ್ದೀನಿ. ಕಾರಣ ಏನಂತಂದರೆ, ಜನದ ಜೊತೆ ನಾವು ಎಷ್ಟು ಇಂಟ್ರ್ಯಾಕ್ಟ್ ಮಾಡ್ತೀರಿ, ಎಷ್ಟು ಬೆರಿತೀರಿ, ಅದ್ರ ಮೇಲೆ ನಿಂತೀರಿ. ಹಿಡ್ಕೊಂಡು ಕುಟ್ಟಿಂಗ್ಲೆ ಓಟ್ರ ಉಳ್ಕೊ. ಸರ್, ಚಿಕ್ಕ ಹುಡುಗಿ ಏನಿಲ್ಲ, 24 ವರ್ಷ. ನನಗೆ ಮೊನ್ನೆನೇ ಗೊತ್ತಾಗಿದ್ದು 24 ಇಯರ್ಸ್ ಅವ್ರಿಗೆ ಅಂತ. ಮೆಚೂರ್ಡ್ ವಯಸ್ಸೇ 24 ಇಯರ್ಸ್ ಅಂದರೆ. ಇರೋರಲ್ಲಿ ಚಿಕ್ಕ ಹುಡುಗಿ ಇನ್ನೂ ಅವ್ರಿಗಿಂತ ಕಡಿಮೆ ವಯಸ್ಸವರು ಹೋಗಿದ್ದಾರೆ ಬಿಗ್ ಬಾಸ್ಗೆ ಈ ಸೀಸನಲ್ಲಿ. ಓಕೆ, ಚೆನ್ನಾಗಿ ಆಡ್ತಾಯಿದ್ದಾರೆ. ಆ ಹುಡುಗಿದ್ದು ನಾನು ಒಂದು ಹೋದನೇ ವಾರ ನಾನು ಮೆಚ್ಕೊಬೇಕು. ಫಸ್ಟ್ ಆ ಹುಡುಗಿ ಇವ್ರ ಮಾತು ಕೇಳ್ಕೊಂಡು ಆಡ್ಕೊಂಡಿದ್ದು, ಆ ಹುಡುಗಿ ನೆಗೆಟಿವ್ ಆಗಿ ಪೋರ್ಟ್ರೇಟ್ ಆಗಿದ್ದು. ಬಟ್ ಆಟ ಅಂತ ಬಂದವಾಗ ಕೆಲವೊಂದು ಮಾತುಗಳು ಆಕೆ ಎತ್ಕೊಂಡ ಮೇಲೆ ಚೆನ್ನಾಗಿ ಆಡ್ತಾಯಿದ್ದಾರೆ. ಒಳ್ಳೆ ಪಿಕಪ್ಪು, ಚೆನ್ನಾಗಿದೆ ಗೇಮ್. ಇಲ್ಲ ಸ್ಟಾರ್ಟಿಂಗು ನೀವು ನಂಬ್ತಿರೋ ಬಿಡ್ತಿರೋ, ನಾನು ಟೀಮವ್ರಿಗೆ ಫೋನ್ ಹಾಕಿ ಮಾತಾಡಬೇಕು ಅಂತ ಅನಿಸ್ಬಿಡ್ತು. ಯಾರೇ ಇರ್ಬೋದು, ಆ ಕರ್ಕೊಂಡು ಹಂಗೆ ಕಳಿಸ್ತಾರೆ ನೋಡ್ರಿ. ಸಾಕತ್ತು ಬೇಜಾರಾಯ್ತು ನನಗೆ ಇವತ್ತು. ನೋಡ್ರಿ, ಆ ಹುಡುಗಿ ವಾಂಟೆಡ್ಲಿ ಅಂದ್ಲೋ ಅನ್ವಾಂಟೆಡ್ಲಿ ಅಂದ್ಲೋ, ಯಾರನ್ನ ಹಾಕ್ತಿರೋ ಹೊರಗಡೆ ಅಂದರೆ ಎಲ್ರೂ ಅಂತಾನೆ. ಒಂದೇ ವಾರಕ್ಕೆ ಎಲ್ಲರೂ ಬಂದ್ಬಿಟ್ಟವ್ರೆ. ಆಮೇಲೆ ಆ ಹುಡುಗಿ ಗ್ರಾಫ್ ಏನಿದೆ ತುಂಬ ಚೆನ್ನಾಗಿ ಪಿಕಪ್ ಆಯಿತು. ಈಗ ನೋಡಿರಿ, ಯಾರ್ಯಾರೋ ಆ ಹುಡುಗಿನ ಅಪೋಸ್ ಮಾಡಿದ್ರೆ ಇವಾಗ ಎಲ್ರಿಗೂ ಬೇಕು. ಆಟದಲ್ಲಿ ತುಂಬ ಇನ್ವಾಲ್ವ್ ಇದ್ದಾಳೆ ಗೇಮಲ್ಲಿ. ಮತ್ತು ಅಡುಗೆನಲ್ಲೂ ಅಷ್ಟೇ. ಅದೇ ಕೆಲವರು ಅದೇ ನನಗೆ ಬಂದಿರೋದು. ಅದೇ ಮಾತನ್ನ ಚೆನ್ನಾಗೈತೆ ಅಂತ ಹೇಳ್ಕೊಂಡು ಇಟ್ಕೊಂಡಿರೋರೇನೇ ಅದೇ ಮಾತನ್ನ ಒಂಥರ ವ್ಯಂಗ್ಯವಾಗಿ ತೋರಿಸೋದು. ದಯವಿಟ್ಟು ಆ ಥರ ಎಲ್ಲ ಮಾಡಬಾರ್ದು. ಅದು ಎಷ್ಟೋ ಕೋಟ್ಯಾಂತರ ಜನ ನೋಡ್ತಾ ಇರ್ತಾರೆ, ಒಂಥರ ಇನ್ಸಲ್ಟ್ ಮಾಡ್ದಂಗೆ ಅನಿಸುತ್ತೆ. ಸರಿ ಬಿಡು, ಅವ್ರು ಅದರಿಂದನೇ ಒಳಗೆ ಹೋಗಿದ್ದಾರೆ ಅಂದ್ಕೊಂಡ್ರಿ. ಯಾಕೆ ಅದನ್ನು ಒತ್ತಿ ಹೇಳಿ ಅವ್ರನ್ನ ಡೌನ್ ಅಂತೂ ಆಗಲ್ಲ, ಅದು ಮೇಲೇ ಹೋಗೋದು. ಅದು ಸರಿ, ಬೇಕು ಅಂತ ಮಾತಾಡೋದೇ ಅವ್ರ ಮಾತಿರ್ಬೋದು, ಅದೇ ಅವ್ರದ್ದು ಒಂದು ಗುಣ ಇರ್ಬೋದು. ಇವಾಗ ಯಾರಿಗೂ ಏನು ಆಗ್ತಾ ಇಲ್ಲಲ್ಲ ಅದರಿಂದ. ಹೇಳಿ. ಅದು ರಕ್ಷಿತಾ ಬಂದು ಅಲ್ಲಿದ್ದಾಗ ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾಗ ಒಂದು ಮಾತಾಡೋದು, ಸುದೀಪ್ ಸರ್ ಬಂದಾಗ ಒಂದು ಮಾತಾಡೋದು. ಅವಾಗೂ ಬಿಗ್ ಬಾಸ್ ಮನೆ ಒಳಗೇನೆ ಇರೋದು ಅವರು. ಅಲ್ಲಿರೋರು ಹೇಳಿರೋದು, ಬಿಗ್ ಬಾಸ್ ಮನೇಲಿ ಇರೋರು ಹೇಳಿದಲ್ವಾ. ಸರಿ, ಮತ್ತೆ ಇವರೆಲ್ಲನೂ ಸಿಂಪಲ್ ಮೇಡಮ್. ನನಗೆ ಅಲ್ಲ ಬೇರೆಯವರೆಲ್ಲ ಇನ್ನೆಂಗೆ ಮಾತಾಡ್ತಾರೆ. ಮತ್ತೆ ಇವಾಗ ಗಿಲ್ಲಿ ಮಾಮೂಲಿ ಟೈಮ್ ಎಲ್ಲರ ಜೊತೆ ಹಿಂಗಿರ್ತಾನೆ, ಅಣ್ಣ ಅನ್ನಲ್ವಾ, ಅದೊಂದು ಗೌರವ ಮೇಡಮ್. ಅದು ಎಲ್ರದ್ದು ಐತೆ. ಅದೇನು ವಾಂಟೆಡ್ಲಿ ಪಿನ್ ಪಾಯಿಂಟ್ ಮಾಡಿ ಇಲ್ಲ ಆದ್ರೆ ನಾನು ಒಪ್ಪೋದೇ ಇಲ್ಲ ಮೇಡಮ್. ಇದ್ದವರೆಗೂ ಯಾರಾದ್ರೂ ಸುದೀಪ್ ಸರ್ ಮಾತಾಡ್ಬೇಕಾದ್ರೆ ಸ್ವಲ್ಪ ಇಂಜರ್ದವ್ರು ಆ ಹುಡುಗಿನೇ ಡೈರೆಕ್ಟ್ ಕೇಳ್ಬಿಟ್ಟಾರೆ, ನಿಮ್ಗೆ ಯಾವಾಗ ಅನಿಸ್ತು ಅಂತ ಆ ಹುಡುಗಿನೇ ಕೇಳಿದ್ದು. ಅವೆಲ್ಲ ಸುಮ್ಮನೆ ಇಲ್ದಿದ್ದು ಹೇಳ್ಬಾರ್ದು. ಏನು ಆ ಹುಡುಗಿ ನಾನು ಹೇಳ್ದಂಗೆ ನನಗೇನು ಅಷ್ಟು ಅನ್ಸಲ್ಲ. ಒಂದು ದಿನ ಆಡ್ಬೋದು ನಾಟಕ, ಏನೋ 50 ಡೇಸ್ ಆಗೋಯ್ತು ಆಲ್ರೆಡಿ. ಇವಾಗೂ ಹೆಂಗೆ ಆಡೋಕ್ಕೆ ಸಾಧ್ಯ? ಒಂದು ವಾರ ಪಕ್ಕಕ್ಕೆ ತಿಡ್ರಿ, 50 ಡೇಸ್ ಇದ್ದಾಳೆ ಹುಡುಗಿ ಒಳಗಡೆ. ಇವಾಗ ಆಲ್ಮೋಸ್ಟ್ ಆಲ್ 56-57 ಡೇಸ್ ಈ ವೀಕೆಂಡ್ ಬಂದರೆ ಆಗುತ್ತಲ್ಲ. ನೋಡಿದ್ದೀನಿ. ಆ ಹುಡುಗಿದ್ದು ಹೆಂಗೆ ನೋಡಿದ್ದೀನಿ ಅಂತಂದರೆ, ಈ ಮಂಗಳೂರು ಎಂತ ಗೊತ್ತಾ ಉಂಟ ಅಂತೇನೋ ಹೇಳ್ಕೊಂಡು. ಹೌದು, ಚೆನ್ನಾಗಿ ನೋಡ್ರಿ. ಒಬ್ಬರನ್ನ ನಾವು ಯಾವತ್ತೇ ಆಗಲಿ ಎಲ್ರೂ ಗೌರವ ಕೊಟ್ಟು ಪ್ರೀತಿಸೋದನ್ನು ಕಲಿಬೇಕು. ಈ ಧೋರಣೆ ಮಾಡಿಕೊಂಡು ಡೌನ್ ಅವ್ರಿಗೆ ಬುದ್ಧಿ ಹೇಳಿದ್ರೆ ನೋಡಿರಿ. ಇವಾಗ ಆ ಹುಡುಗಿ ಅಷ್ಟು ಏನೋ ಒಂದು ಮೈಂಡ್ ಇದ್ದೀರ ಅದೇ ಮಾಡ್ತಾ ಇರೋಳು. ಏಕ್ದಮ್ ಒಂದೇ ವಾರಕ್ಕೆ ಅವ್ರು ತಗೊಂಡ್ರಲ್ಲ, ಅದನ್ನೆಲ್ಲ ತಗೊಂಡು ಇವಾಗ ಯಾರ ಜೊತೆ ಆಡಿದ್ರೆ ನಮಗೇನೋ ಆಡಬೇಕು ಗೇಮು, ಅದಕ್ಕೆ ಬದ್ದಂಗೆ ಆಡಿದ್ರಲ್ಲ. ಸಿಂಗಲ್ ಆಗಿ ಆ ಹುಡುಗಿ ಫೈಟ್ ಮಾಡಿ ಎಲ್ಲರ ಜೊತೆ ಫೈಟ್ ಮಾಡಿದ್ದಾರೆ ಸರ್. ಅದೊಂದು ಅಪ್ರಿಷಿಯೇಟ್ ಮಾಡ್ಬೇಕು ಸರ್. ಸಿಂಗಲ್ ಹುಡುಗಿ ಯಾವುದು ಸಪೋರ್ಟ್ ಇಲ್ಲದೇನೆ ಅನ್ಸುತ್ತಾ ನಿಮಗೆ?
ಮೇಡಮ್ ಬಿಗ್ ಬಾಸ್ ಆಟನೇ ಸಿಂಗಲ್ಲು ಅಲ್ಲಿ ಯಾರೇನು ಅಲ್ಲಿ ಹೋಗಿ ಫ್ಯಾಮಿಲಿ ಮಾಡೋಕ್ಕಾಗುತ್ತೆ, ಅವೆಲ್ಲ ಸುಳ್ಳು. ಈಗ ಒಂದು ಈ ಬಿಗ್ ಬಾಸ್ ಮನೆಯಲ್ಲಿ ಕೋನ ತೋರಿಸಿದ್ರು, ಅಸಮಾಧಾನ ತೋರಿಸಿದ್ರಲ್ಲ, ನೆಕ್ಸ್ಟ್ ಸತಿ ಏನಾದ್ರು ಆ ಥರ ಹಳ್ಳಿಕಾರದು ಏನಾದ್ರು ಸ್ಟ್ಯಾಚ್ಯೂಗಳಾಗಿರ್ಬೋದು ಆ ಥರ ಏನಾದ್ರು ಎಕ್ಸೆಪ್ಟ್ ಮಾಡ್ತಾ ಇದ್ದೀರಾ ಬಿಗ್ ಬಾಸ್ ಮನೆಯಲ್ಲಿ? ಅದು ಅವ್ರಿಗೆ ಬಿಟ್ಟಿರೋದು. ಇದು ಯಾಕಂತಂದರೆ ಈ ಸಲ ಕರ್ನಾಟಕದ ಥೀಮು ಅಂತಂದರು, ಕರ್ನಾಟಕದ ಥೀಮಲ್ಲೇ ತಾನೇ ನಮ್ಮ ಹಳ್ಳಿಕಾರ ಇರೋದು, ಮಾಡಬಹುದಾಗಿತ್ತಲ್ಲ ಅಂತ ಒಂದು ನನ್ನ ಅಭಿಪ್ರಾಯ, ಸೂಚನೆ. ಅದ್ರಲ್ಲಿ ಯಾರನ್ನೂ ನಾವು ಫೋರ್ಸ್ ಮಾಡೋದಕ್ಕಾಗಲ್ವಲ್ಲ, ಕರೆಕ್ಟಾ? ನೋಡಿರಿ, ಅದನ್ನೇ ನಾನು ಹೇಳ್ತಾ ಇರೋದು. ಒಂದು ಎತ್ತು ಆಲ್ ಓವರ್ ಬಸವಣ್ಣ ದೇವರು ಕಾಶ್ಮೀರ ಟು ಕನ್ಯಾಕುಮಾರಿ ಬೇಕು. ಕೆಲವೊಂದು ಪ್ರಾಣಿ ಆಯಾ ಪ್ರಾಂತ್ಯಕ್ಕೆ ಮಾತ್ರನೇ ನಿಂತಿರೋದು, ಬಟ್ ಬಸವಣ್ಣ ದೇವ್ರು ಎಲ್ರಿಗೂ ಬೇಕು. ಯಾಕೆ ಬಸವಣ್ಣ ದೇವ್ರನ್ನ ಈ ಥರ ಮಾಡ್ತಾರೆ ಅದು ಗೊತ್ತಿಲ್ಲ. ಅದರಲ್ಲೂ ನಮ್ಮ ಸೌತ್ ಇಂಡಿಯನ್ ಬ್ರೀಡ್ಗೆಲ್ಲ ತಾಯಿ ಮೂಲ ನಮ್ಮ ಹಳ್ಳಿಕಾರರು, ಗೊತ್ತಿಲ್ಲ. ಅಂದರೆ ನೆಕ್ಸ್ಟ್ ಏನಾದ್ರು ಈ ಥರ ಮಾಡಿದ್ರೆ ಗೊತ್ತಿಲ್ಲ, ಹೇಳಿದ್ನಲ್ಲ, ಪ್ರಶ್ನೆನಲ್ಲೇ ಉತ್ತರನೂ ಐತೆ. ಯಾಕಂತಂದ್ರೆ ನಾವು ಫೋರ್ಸ್ ಮಾಡಿ ಏನೂ ಮಾಡೋಕ್ಕಾಗಲ್ಲ. ಮದುವೆ ಮಾಡ್ಬೋದು, ಸಂಸಾರ ಮಾಡ್ಸೋಕ್ಕಾಗಲ್ಲ ಅಲ್ವಾ? ಊಟ ಮಾಡಿ ಎಲೆಗೆ ಹಾಕ್ಬೋದು, ತಿನ್ಸೋಕ್ಕಾಗಲ್ಲ. ಅಕಸ್ಮಾತ್ ತಿನ್ಸಿದ್ರೂ ಜೀರ್ಣ ಮಾಡ್ಸೋಕ್ಕಾಗಲ್ಲ ಹೊಟ್ಟೆಯಲ್ಲಿ. ಎಷ್ಟೈತೆ ನೋಡ್ರಿ ಅರ್ಥ ಅಲ್ವಾ? ಹಂಗೆ ಕೆಲವೊಂದು ಹೇಳ್ಬೋದು, ನೀವು ಕೇಳೇಬೇಕು ಅಂತ ಮಾಡೋಕ್ಕಾಗಲ್ಲ. ಹಿಟ್ಲರ್ ಕಾಲ ಅವ್ರ ಕಾಲಕ್ಕೆ ಮುಗಿದೋಯ್ತು. ಈಗೆಲ್ಲ ಅವೆಲ್ಲ ಮಾಡೋಕ್ಕಾಗಲ್ಲ. ಆಮೇಲೆ ಈಗ ವಾಕ್ಶಾಸ್ತ್ರಾಂತರ ಅಂತ ಎಲ್ರಿಗೂ ಐತೆ. ಆ ಕಾರಣಕ್ಕೆ ಇದೇನು ಹೇಳ್ತೀನಿ ಅಂದರೆ, ಮೇಯ್ನು ಈ ಅಭಿಮಾನಿಗಳು ಅನ್ನೋದನ್ನ ನಾವು ಉನ್ನತ ಮಟ್ಟದಲ್ಲಿ ನೀಟ್ ಆ್ಯಂಡ್ ಕ್ಲೀನಾಗಿ ಮುಗಿಸ್ಕೊಂಡು ಹೋಗಬೇಕು ಅಂತ ನಾನು ಹೇಳ್ತೀನಿ. ಗೆದ್ದೆತ್ತು ಬಾಲ ಹಿಡಿಯೋದು ಬೇಡ, ಕೆಳಗೆ ಬಿದ್ದವ್ರನ್ನ ಏಳ್ಸೋದು ಬೇಡ ಅಂತ ನಾನು ಹೇಳ್ತೀನಿ. ಮಾಡಿದರು. ಆಮೇಲೆ ಇನ್ನೊಂದು ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಕೆಲವೊಂದಕ್ಕೆ ಗೌರ್ಮೆಂಟಿಂದನೇ ಅನುದಾನ ಕೊಟ್ಟು ಮಾಡಿಸಿದ್ದಾರೆ. ಬಟ್ ನಮ್ಮ ಹಳ್ಳಿಕಾರ್ಗೆಲ್ಲೂ ಆ ರೀತಿ ನಡೆದಿಲ್ಲ. ಗೌರ್ಮೆಂಟಿಂದ ಇನ್ವಾಲ್ವ್ ಆಗಿ ಮಾಡಿದರೆ ಇನ್ನೂ ತುಂಬ ಚೆನ್ನಾಗಿ ಇನ್ನೂ ಉನ್ನತ ಮಟ್ಟಕ್ಕೆ ಹೋಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಳ್ಳಿ ಕಾರಲ್ಲಿ ಬ್ರ್ಯಾಂಡಲ್ಲಿ ನೆಕ್ಸ್ಟ್ ಅದರ ಕಂಬಳ ಮಾಡೋದಕ್ಕೆ ಇಂಟ್ರೆಸ್ಟ್ ಇದೆಯಾ ನಿಮಗೆ? ಇಲ್ಲ ಮೇಡಮ್, ನಮಗೆ ಸಂಬಂಧ ಇಲ್ದಿದ್ರನ್ನ ನಾವು ಮಾಡಿ ಪ್ರಯೋಜನ ಏನು ಇಲ್ಲ. ನಮ್ಮದೇ ನಾವು ಮಾಡ್ತೀರಿ, ನಾವು ಯಾಕೆ ಕಂಬಳ ಮಾಡೋಣ? ಈಗ ಸರ್, ಈಗ ಲಾಸ್ಟ್ ನಮ್ಮ ಹಳ್ಳಿಕಾರರಿಗೆ ಇವಾಗ ಅವ್ರು ನಮ್ಮ ಹಳ್ಳಿಕಾರ ಮಾಡ್ತಾರೆ, ಯಾವುದೇ ಕಾರಣಕ್ಕೂ ಇಲ್ಲ. ಹಂಗಲ್ಲ ಮೇಡಮ್, ನಿಮ್ಗೆ ಹೆಂಗೆ ಹೇಳ್ತೀನಿ ರೀ, ಒಂದು ನಿಮಿಷ. ನಿಮ್ಮದು ಸಿನಿಮಾ ಫೀಲ್ಡು ಅಲ್ವಾ? ನೀವಿವಾಗ ಏನೋ ಒಂದು ಇಂಟ್ರ್ಯೂ ಪರ್ಪಸ್ ಆಗಿ ಅಗ್ರಿಕಲ್ಚರ್ಗೆ ಅಂದರೆ ಇಂಟ್ರ್ಯೂಗೋಸ್ಕರ ಬಂದಿದ್ದೀರಾ. ನಿಮ್ಮನ್ನೇ ನಾವು ಏಕ್ದಮ್ 24/7 ತೋಟ ಮಾಡಬೇಕಂದ್ರೂ ನಿಮಗೆ ಆ ಪ್ರಾಕ್ಟೀಸಲ್ಲೇ ಒಂದಷ್ಟು ದಿನ ಹೋಗುತ್ತೆ. ಆ ಕಾರಣಕ್ಕೆ ನಿಮ್ಮ ಇಂಡಸ್ಟ್ರಿ, ನಿಮ್ಮ ಥಿಂಕಿಂಗು, ನಿಮ್ಮ ವೇ ಆಫ್ ಲಿವಿಂಗೇ ಬೇರೆ ಅಲ್ವಾ? ಎಲ್ಲರೂ ಎಲ್ಲ ಕೆಲಸ ಮಾಡೋದಕ್ಕೂ ಆಗಲ್ಲ. ಎರಡು ಕಾಲ ಮೇಲೆ ದೋಣಿ ಇಟ್ಟರೆ ಯಾರೂ ಇವತ್ತವರೆಗೂ ಇತಿಹಾಸದಲ್ಲಿ ದಡ ತಲುಪಿರೋದು ಇಲ್ಲ ಅಲ್ವಾ? ಈಗ ಕೆಲವರೆಲ್ಲ 4 ದೋಣಿಗಳು ಇಟ್ಕೊಂಡ್ಬಿಟ್ಟವ್ರೆ, 4-5. ಅದು ಯಾವುದೂ ಹೋಗ್ತಾ ಇಲ್ಲ ಮುಂದಕ್ಕೆ, ಹೋಗೋಕ್ಕೆ ಆಗಲ್ಲ. ತಲೆ ಒಂದರಲ್ಲಿ, ಕಾಲು ಒಂದರಲ್ಲಿ, ಹೊಟ್ಟೆ ಒಂದರಲ್ಲಿ ಹೋಗೋಕ್ಕಾಗುತ್ತಾ? ಒಂದೇ ಇದರಲ್ಲಿ ಇರಬೇಕು. ಅಂದರೆ ಎಲ್ಲಿ ನಾವು ಸೋತಿದ್ದೀರೋ ಅಲ್ಲೇ ಗೆಲ್ಲಬೇಕು. ಇಲ್ಲಿ ಸೋಲಲ್ಲ, ಸೋಲು ಅನ್ನೋ ಪದ ಕೇಳಿಸೋಷ್ಟೊತ್ತಿಗೆ ಆ ಇಂಡಸ್ಟ್ರಿನ ಇಲ್ಲ ಇದನ್ನ ಬಿಟ್ಬಿಟ್ಟು ಹೋಗಿ ಅಲ್ಲೇ ಸೋಲ್ತಾ ಇರೋದು. ಒಂದು ಕಾಲದಲ್ಲಿ ನಾನು ಹಳ್ಳಿಕಾರ ಅಂದಾಗ ಹುಚ್ಚ ಅಂದವ್ರು ಇದ್ದಾರೆ, ಇವ್ನಿಗೇನು ಮಾಡೋಕ್ಕೆ ಕೆಲಸ ಐತೆ ಅಂದವ್ರು ಇದ್ದಾರೆ. ಇವತ್ತು ಹಳ್ಳಿಕಾರ ಹೈಪ್ ಬಂದಾಗ ನಾನು ಹಳ್ಳಿಕಾರ ಹೊಡಿಯೋ, ನಮ್ಮವ್ರು ಹಳ್ಳಿಕಾರ ಹೊಡೀರು, ಅವ್ರು ಹಳ್ಳಿಕಾರ ಹೊಡೀರು. ಇಲ್ಲಿ ಯಾರು ಟ್ಯಾಗ್ ಮಾಡ್ಕೊಳಕ್ಕಾಗಲ್ಲ. ನಾನು ಎಲ್ಲೂ ಸ್ವತಃ ನಾನು ಹೇಳಿ ನಾನೇ ಹಳ್ಳಿಕಾರ ಹೊಡಿಯೋ ಅಂತ. ಅದೊಂದು ಟೈಮಲ್ಲಿ ಫೋನ್ ಕಾಂಟ್ರವರ್ಸಿ ಮಾಡಿದ್ರು. ಲಾಸ್ಟ್ ಜನನೇ ಉತ್ತರ ಕೊಟ್ಟರು. ಅದು ಅವ್ರು ಹಾಕ್ಕೊಂಡಿರೋದಲ್ಲ, ನಾವು ಅಭಿಮಾನಿಗಳು ಕೊಟ್ಟಿರೋದು ಅಂತ ಸ್ಪಷ್ಟೀಕರಣ ಕೊಟ್ಟು ನಮ್ಮ ಮನೆಯಲ್ಲಿ 2-3 ಗಿಫ್ಟ್ಗಳು ಕೊಟ್ಟಿರೋರು ಕ್ಲೀನಾಗಿ ಅವ್ರು ಹೇಳ್ದವಾಗ ಆವಾಗ ಸ್ವಲ್ಪ ಇದಾಯ್ತು. ಅದ್ರ ಬಗ್ಗೆ ಸಭೆಗಳು ಮಾಡೋದಂತೆ. ನಾನು ನೋಡಬಾರ್ದು, ಕೇಳಬಾರ್ದು ಎಲ್ಲ ಮಾಡಿಬಿಟ್ಟು ಆಗೋಗೈತೆ ಈ ಹಳ್ಳಿಕಾರ್ ಫೀಲ್ಡಲ್ಲಿ.